ದಾವಣಗೆರೆ ದಕ್ಷಿಣ ಉಪಚುನಾವಣೆ ಅಖಾಡ ರೆಡಿಯಾಗಿದೆ. ಪ್ರಚಾರಕ್ಕೆ ಅಗತ್ಯವಿಲ್ಲ, ಸಂವಿಧಾನದಲ್ಲೂ ಕೂಡ ಪಾತ್ರವಿಲ್ಲ. ಜಮೀರ್ ಸೈಡ್ ಲೈನ್ ಬಗ್ಗೆ ಕೈಪಾಳ್ಯದಲ್ಲಿ ಬಿಸಿ 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 ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಉಪಚುನಾವಣೆ ಏನಾಗಬಹುದು? ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಜಕ್ಕೂ ಜಮೀರ್ ಅಹಮದ್ ಖಾನ್ ಅವರ ಪಾತ್ರವೇ ಇಲ್ವಾ? ಎಸ್, ಇದೇ ಈ ಹೊತ್ತಿನ ವಿಶೇಷ. ನಾನು ಕಾವ್ಯ ಹೆಗಡೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇದೀಗ ರಾಜ್ಯದ ಗಮನವನ್ನ ಸೆಳೀತಾ ಇದೆ. ಮುಸ್ಲಿಂ ಅಭ್ಯರ್ಥಿಗಳ ಬಂಡಾಯ ಹಾಗೂ ಅದನ್ನ ಶಮನ ಮಾಡುವಂತಹ ನಿಟ್ಟಿನಲ್ಲಿ ನಡೆದಂತಹ ಪ್ರಯತ್ನದಲ್ಲಿ ಕೈಪಾಳ್ಯದ ಆಂತರಿಕ ಭಿನ್ನಾಭಿಪ್ರಾಯವು ಬಹಿರಂಗವಾಗ್ತಾ ಇದೆ. ಅದರಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರನ್ನ ದಾವಣಗೆರೆ ಬೆಳವಣಿಗೆಗೆ ಸ್ವಲ್ಪ ತಾಗಿಸ್ಕೊಳ್ತಾ ಇಲ್ಲ. ದಾವಣಗೆರೆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಉದ್ದೇಶ ಪೂರ್ವಕವಾಗಿ ಅವರನ್ನ ಸೈಡ್ ಲೈನ್ ಮಾಡಲಾಗ್ತಿದೆ ಅನ್ನುವಂತಹ ಆರೋಪಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಅವರ ಅವಶ್ಯಕತೆ ಇಲ್ವಾ ದಾವಣಗೆರೆ ಉಪಚುನಾವಣೆಯಲ್ಲಿ? ಎಸ್, ಇದೇ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಯಾಕೆ ಹೀಗಾಯ್ತು ಅಂತಂದ್ರೆ, ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡದೆ ಹೋದ್ರೆ ನಾನು ಆ ಕಡೆ ತಲೆ ಹಾಕಲ್ಲ, ನಾನು ರಾಜೀನಾಮೆಯನ್ನ ಕೊಡ್ತೇನೆ ಅಂತೆಲ್ಲ ಹೇಳಿದ್ರಂತೆ. ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಬಿಡಿ, ಅದನ್ನ ಹೌದು ಅಂತ ನಂಬ್ಕೊಂಡು ಕೂತ್ಕೊಳ್ಳಕ್ಕೂ ಆಗೋದಿಲ್ಲ. ಆದ್ರೆ ಸ್ವಲ್ಪ ಬೇಜಾರು ಮಾಡ್ಕೊಂಡಂಗಂತೂ ಕಾಣಿಸ್ತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತದಾರರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಹಿಂಗಾಗಿ ಈ ಒಂದು ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದು ಜಮೀರ್ ಅಹಮದ್ ಖಾನ್ ಅವರ ಒಂದು ಬೇಡಿಕೆ ಆಗಿತ್ತು. ಇಷ್ಟು ದಿನ ಶಾಮ್ನೂರ್ ಅವರ ಕುಟುಂಬಕ್ಕೆ ಕೊಟ್ಟಾಯ್ತು, ಈಗಾದ್ರೂ ಮುಸ್ಲಿಂ ಬಾಂಧವರಿಗೆ ಕೊಡಿ ಅಂತ ಅವ್ರು ಕೂತ್ಕೊಂಡಿದ್ರು. ಆದ್ರೆ ಹೈಕಮಾಂಡ್ ಅದು ಯಾವುದಕ್ಕೂ ಕೂಡ ಎಡೆ ಮಾಡಿಕೊಟ್ಟಿಲ್ಲ. ಕಾರಣ ಎಷ್ಟೇ ವೀಕ್ಷಕರೇ, ಒಂದು ಅನುಕಂಪ ಅಂತಿರುತ್ತೆ, ಅನುಕಂಪದ ಅಲೆ ಅಂತಿರುತ್ತೆ. ಅದು ಕೆಲವೊಂದು ಟೈಮ್ ವರ್ಕೌಟ್ ಆಗುತ್ತೆ. ಯಾರಾದ್ರೂ ಸಾವನ್ನಪ್ಪಿದ್ದಾರೆ, ಅದೇ ಕುಟುಂಬದವರಿಗೆ ಟಿಕೆಟ್ ಅನ್ನ ಕೊಟ್ರೆ ಅನುಕಂಪದ ಅಲೆ ಅನ್ನೋದು ಸಖತ್ ವರ್ಕ್ ಆಗುತ್ತೆ ಕೆಲವೊಂದು ಟೈಮಲ್ಲಿ. ಆ ಒಂದು ಕಾರಣಕ್ಕಾಗಿರಬಹುದು, ಅದನ್ನ ಬಿಟ್ಟು ಬೇರೆದು ಆಗಿರಬಹುದು. ಅದು ಹೈಕಮಾಂಡಿಗೆ ಬಿಟ್ಟಿದ್ದು ಬಿಡಿ, ನಾವು ಚರ್ಚೆ ಮಾಡೋದಲ್ಲ. ಈಗ ಈ ಬೇಡಿಕೆ ಇಟ್ಟಂತಹ ಮುಸ್ಲಿಂ ನಾಯಕರ ಪೈಕಿ ಜಮೀರ್ ಅಹಮದ್ ಖಾನ್ ಕೂಡ ಒಬ್ರು. ಜಮೀರ್ ಅಹಮದ್ ಖಾನ್ ಅವರು ಮೋಸ್ಟ್ಲಿ ಮಾತನ್ನ ಕೊಟ್ಟಿದ್ರು ಅಂತ ಅಂದ್ಕೊಳ್ಳುತ್ತೇನೆ ನಾನು, ನಿಮಗೆ ಟಿಕೆಟ್ ಅನ್ನ ಕೊಡಿಸ್ತೇನೆ ಅಂತ ಹೇಳಿ. ಗೊತ್ತಿಲ್ಲ, ವಿ ಡೋಂಟ್ ನೋ, ಆಗಿರಬಹುದು, ಆಗಿರದೇನೆ ಇರಬಹುದು. ಅದೇ ಯಾಕೋ ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಸಖತ್ತಾಗಿ ಅವರಿಗೆ ಚುಚ್ತಾ ಇತ್ತು. ಕಾಂಗ್ರೆಸ್ ಮುಸ್ಲಿಂ ನಾಯಕರ ಒಂದು ಬಣ ಇದಕ್ಕೆ ಬೆಂಬಲವನ್ನು ನೀಡಿತ್ತು. ಆದರೆ ಸಚಿವ SS ಮಲ್ಲಿಕಾರ್ಜುನ್ ಅವರು ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾದ್ರು. ಈ ಕಥೆಯೆಲ್ಲ ನಿಮಗೆ ಗೊತ್ತಿದೆ. ಇದು ಜಮೀರ್ ಅಹಮದ್ ಖಾನ್ ಅವರ ಆರಂಭಿಕ ಹಿನ್ನಡೆ ಅಂತ ಹೇಳಿ ಕರೆಯೋಣ. ಈಗ ಈ ನಡುವೆ ಬಂಡಾಯದ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಅವರು ಅಖಾಡಕ್ಕಿಳಿದ್ರು. ಸಾದಿಕ್ ಪೈಲ್ವಾನ್ ಹಾಗೂ ಇತರರ ಬಂಡಾಯ ಕ್ಷೇತ್ರದಲ್ಲಿ ಸದ್ದು ಮಾಡಿತ್ತು. ಜಮೀರ್ ಅವರು ಸೂಚನೆ ನೀಡಿದಂತೆ ಸಾದಿಕ್ ಅಖಾಡದಲ್ಲಿ ಇದ್ರು ಅಂತ ಹೇಳಿ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು. ರಾಜಕೀಯ ಪಡಸಾಲೆಗಳಲ್ಲಿ ನಡೆದಿರುವಂತಹ ಚರ್ಚೆಗಳನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಬಂಡಾಯವನ್ನ ಶಮನ ಮಾಡುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಸಿಕ್ಕಾಪಟ್ಟೆ ಅನುಭವಿಸ್ತಾರೆ. ಆದ ನಂತರ ಬಂಡಾಯ ಶಮನ ಆಗತ್ತೆ. ಆದ್ರೆ ಅದರಲ್ಲೂ ಕೂಡ ಜಮೀರ್ ಪಾತ್ರ ಇರಲಿಲ್ಲ ಅನ್ನೋದು ವಿಶೇಷವಾಗಿತ್ತು. ಹೊಣೆಗಾರಿಕೆಯ ಶಿಫ್ಟ್ ಉದ್ದೇಶ ಏನು ಅನ್ನೋದರ ಬಗ್ಗೆ ಒಂದು ಗೊಂದಲ ಇದೆ. ಸಾದಿಕ್ ಪೈಲ್ವಾನ್ ಅವರು ಬಂಡಾಯವಾಗಿ ಗೆದ್ದಿದ್ರು. ಆ ಬಂಡಾಯ ಇದ್ದಾಗ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸ್ಲಿಕ್ಕೆ ಯಾರು ಕೂಡ ಹೋಗಿರ್ಲಿಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ ನಲ್ಲಿ ಸಾಕಷ್ಟು ನಾಯಕರು ಹೋಗ್ತಾರೆ, ಅವರ ಮನವೊಲಿಸ್ತಾರೆ. ತದಾದ ನಂತರ ಅವರು ನಾಮಪತ್ರವನ್ನ ಹಿಂಪಡಿತಾರೆ. ಜಮೀರ್ ಮಧ್ಯಪ್ರವೇಶವಾಗಿ ಮಾಡಬೇಕಾಗಿರುವಂತಹ ಕೆಲಸವನ್ನ ಬೇರೆ ನಾಯಕರು ಮಾಡ್ತಾರೆ. ಆದ್ರೆ ಜಮೀರ್ ಅಂತರ ಕಾಯ್ದುಕೊಂಡಿದ್ದು ಯಾಕೆ ಎನ್ನುವಂಥದ್ದು ಪ್ರಶ್ನೆ. ಜಮೀರ್ ಕುರಿತಾಗಿ SS ಮಲ್ಲಿಕಾರ್ಜುನ್ ಆಡಿರುವಂತಹ ಮಾತುಗಳೇ ಇದಕ್ಕೆ ಕಾರಣ ಅಂತ ಹೇಳಿ ಚರ್ಚೆಗಳು ನಡೀತಾ ಇದ್ದಾವೆ. ಆದ್ರೆ ಬಂಡಾಯ ಶಮನ ಮಾಡುವಂತಹ ಹೊಣೆಗಾರಿಕೆ ವಿಧಾನ ಪರಿಷತ್ನ ಸದಸ್ಯ ಸಲೀಂ ಅಹಮದ್ ಮತ್ತು ಶಾಸಕ ರಿಜ್ವಾನ್ ಹರ್ಷದ್ ಅವರಿಗೆ ನೀಡಲಾಯಿತು. ಈ ಇಬ್ಬರು ನಾಯಕರು ದಾವಣಗೆರೆಗೆ ತೆರಳಿ ಮಾತುಕತೆಯನ್ನ ನಡೆಸ್ತಾರೆ. ತದಾದ ನಂತರ ಸಾದಿಕ್ ಪೈಲ್ವಾನ್ಗೆ ಅವರಿಗೆ ಸಮಾಧಾನವಾಗಿ ಹೇಳುತ್ತಾರೆ, ನೋಡಪ್ಪ ಬೇಡ, ಹಿಂಪಡ್ಕೋ ಅಂತ ಹೇಳಿ.
ಏನೋ ಮಾತಾಡ್ತಾರೆ, ದುಡ್ಡು ಕೂಡ ನೀಡಿರಬಹುದು ಅಂತ ಹೇಳಿ ಕಾಂಗ್ರೆಸ್ನ ಪಡಸಾಲಿಯಲ್ಲಿ ಚರ್ಚೆಗಳಾಗತ್ತೆ. ಗೊತ್ತಿಲ್ಲ, ವಿ ಡೋಂಟ್ ನೋ, ನಾವೇನು ಕಣ್ಣಾರೆ ನೋಡಿಲ್ಲ, ಅದಕ್ಕೆ ನಾವೇನು ಹೇಳಕ್ ಹೋಗಲ್ಲ. ಏನೇ ಆಗಿರ್ಬೋದು, ಅವರು ನಾಮಪತ್ರವನ್ನ ಹಿಂದಕ್ಕೆ ತೆಗೆದುಕೊಂಡ್ರು. ಇದ್ಯಾವುದಾದ್ರೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಕಣಕ್ಕೆ ಎಂಟ್ರಿ ಕೊಟ್ಟಿಲ್ಲ. ವೀಕ್ಷಕರು, ಒಂದು ಮಾತು ಹೇಳ್ಬಿಡ್ತೀನಿ, ಜಮೀರ್ ಅಹಮದ್ ಖಾನ್ ಹಾಗೂ ಎಸ್ ಮಲ್ಲಿಕಾರ್ಜುನ್ ಫ್ರೆಂಡ್ಸು. ಹೌದು, ಈ ವಿಚಾರವನ್ನ ಕಾಂಗ್ರೆಸ್ನ ನಾಯಕರೇ ಮಾತನಾಡಿದ್ದಾರೆ. ಅವರು ಬರಲೇಬೇಕು ಪ್ರಚಾರಕ್ಕೆ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಗೊತ್ತಿಲ್ಲ ಮುಂದೊಂದಿನ ಜಮೀರ್ ಅಹಮದ್ ಖಾನ್ ಬರ್ತಾರಾ ಅಂತ. ನನ್ನನ್ನು ಕೇಳಿದ್ರೆ ಬರಲ್ಲ. ಅವರಿಗೆ ತುಂಬಾ ಬೇಜಾರಾಗಿರುತ್ತೆ, ಕೋಪ ಬಂದಿರುತ್ತೆ. ಕಾರಣ ಅವರ ಮಾತನ್ನ ಕಾಂಗ್ರೆಸ್ನಲ್ಲಿ ಕೇಳಲಿಲ್ಲ ಅಂತ ಹೇಳಿ. ಈ ಬೆಳವಣಿಗೆಯ ನಡುವೆ ಎಸ್ ಮಲ್ಲಿಕಾರ್ಜುನ್ ಹಾಗೂ ಜಮೀರ್ ಅಹಮದ್ ಖಾನ್ ಅವರ ನಡುವಿನ ಭಿನ್ನಾಭಿಪ್ರಾಯ ಬಹಿರಂಗವಾಗಿದೆ. ಜಮೀರ್ ಪ್ರಚಾರಕ್ಕೆ ಬರ್ತಾರಾ ಎನ್ನುವಂತಹ ಪ್ರಶ್ನೆಗೆ ಮಲ್ಲಿಕಾರ್ಜುನ್ ಕೊಟ್ಟಿರುವಂತಹ ಉತ್ತರ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಜಮೀರ್ ಅಹಮದ್ರನ್ನ ಪ್ರಚಾರಕ್ಕೆ ಬರುವಂತೆ ಆಹ್ವಾನಿಸಿದ್ದೆ. ಇದೀಗ ಅವರು ಕೇರಳ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ಬರದಿದ್ರೂ ಕೂಡ ಒಳ್ಳೆಯದೇ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರು ಉಪಚುನಾವಣೆಯಲ್ಲಿ ತಮ್ಮ ಒಳಜಗಳವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದೇ ಇಟ್ಕೊಂಡು ಬಿಜೆಪಿಯವರು ಗೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೋಪಗೀಪಾಲ ಮರೆತು ಮತ್ತೆ ಬರ್ತಾರಾ ಎಲೆಕ್ಷನ್ ಪ್ರಚಾರಕ್ಕೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕಾದು ನೋಡೋಕೆ ಸಮಯ ಕೂಡ ಕಮ್ಮಿನೇ ಇದೆ. ನಿಮಗೇನ್ ಅನ್ಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.